ಫಾರ್ ಸ್ವಾತಿ ಅನ್ನುವಂಥದ್ದು ಕೂಡ ಈಗ ಕೂಗು ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಆರೋಪಿ ನಯಾಜ್ ಕೂಡ ಅರೆಸ್ಟ್ ಆಗಿದ್ದಾನೆ. ಜೊತೆಗೆ ಇಷ್ಟಕ್ಕೆ ಮುಗ್ದೋಯ್ತಾ? ಹಾಗಾದ್ರೆ ಅರೆಸ್ಟ್ ಮಾಡಿಕೊಂಡು ಮುಗ್ದೋಯ್ತಾ? ಇಂಥದೇ ಪ್ರಕರಣಗಳು ಇನ್ನು ರಾಜ್ಯದಲ್ಲಿ ಎಷ್ಟು ನೋಡ್ಬೇಕಾಗತ್ತೆ? ಹಾಗಾದ್ರೆ ಇದಕ್ಕೆ ಕಠಿಣ ವ್ಯವಸ್ಥೆ, ಕಠಿಣ ಕಾನೂನು ಇಲ್ವಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋಕೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾಜಿ ಸಚಿವರಾದಂತಹ ಬಿಸಿ ಪಾಟೀಲ್ ಅವರು. ಬಿಸಿ ಪಾಟೀಲ್ ಅವರೇ, ನಮಸ್ಕಾರ. ಮರ್ಡರ್ ಮಾಡಂತ ಯಾರು ಹೇಳೋದಿಲ್ಲ. ಲವ್ ಜಿಹಾದೇ ಇದು. ಯಾಕೆಂದ್ರೆ ಧರ್ಮ ಬೇರೆ ಬೇರೆ ಇದೆ. ಆದರೆ ನಡೆದಂತ ಘಟನೆ ಬಹಳ ವಿಷಾದನೀಯ. ಸ್ವಾತಿ ಅನ್ನೋಂಥ ಹೆಣ್ಮಗಳು ನಮ್ಮ ತಾಲೂಕಿನವರೇ, ನರ್ಸ್ ಕೆಲಸ ಮಾಡಿಕೊಂಡಿದ್ರು ರಾಣೆಬೆನ್ನೂರಿನಲ್ಲಿ. 3ನೇ ತಾರೀಕು ಮನೆಯಿಂದ ರಾಣೆಬೆನ್ನೂರಿಗೆ ಹೋಗ್ತೀನಿ ಅಂತ ಹೋದವರು ಬಂದಿಲ್ಲ. ತಂದೆ ತಾಯಿ ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತ ಕಾಯ್ಕೊಂಡಿದ್ರು. ಆದರೆ ಕೊನೆಗೆ ಬಂದಿಲ್ಲ. 7ನೇ ತಾರೀಕು ಅನುಮಾನ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೀನ್ವೈಲ್ ಹಲಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಇದು ಡೆಡ್ ಬಾಡಿ ಸಿಕ್ಕಿತ್ತು. ಅದರ ಮೇಲೆ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಅಂತೇಳಿ ಅವರು ಪ್ರಕರಣವನ್ನ ತಗೊಂಡಿದ್ರು. ಈ ಮಿಸ್ಸಿಂಗ್ ಆದ್ಮೇಲೆ ಇದಕ್ಕೂ ಟ್ಯಾಲಿ ಆದಾಗ ಇದು ಡಿಕ್ಲೇರ್ ಆಯಿತು, ಇದು ಮರ್ಡರ್ ಅಂತೇಳಿ. ಆದ್ಮೇಲೆ ಅದು ಆರೋಪಿಯನ್ನ ಈಗಾಗಲೇ ಪೊಲೀಸ್ನವರು ಬಂಧನ ಮಾಡಿದ್ದಾರೆ, ನಯಾಜ್ ಅನ್ನೋನಿಗೆ. ಬಟ್ ಬಹಳ ದುರದೃಷ್ಟಕರ ಒಂದು ಏನಾಗಿದೆ ಅಂದ್ರೆ, ರಾಜ್ಯದಲ್ಲಿ ಕಂಪ್ಲೀಟ್ ಆಗಿ ಕಾನೂನು ಸುವ್ಯವಸ್ಥತೆ ಸತ್ತು ಹೋಗಿದೆ. ಇವತ್ತು ಕಾನೂನಿನ ಭಯ ಯಾರಿಗೂ ಇಲ್ಲ. ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ನಾವು ಜಯ ಗಳಿಸ್ಕೋಬಹುದು, ಯಾರು ನಮ್ಮನ್ನು ಕೇಳೋರಿಲ್ಲ. ನಮ್ಮದೇ ದರ್ಬಾರ್ ಅನ್ನುವಂತ ಒಂದು ಮಟ್ಟದಲ್ಲಿ ಇವತ್ತು ನಡೀತಾ ಇರೋದು ಬಹಳ ವಿಷಾದನೀಯ. ಒಬ್ಬ ಬಡ ಹೆಣ್ಣು ಮಗಳು, ಇವತ್ತು ಅವ್ರ ತಾಯಿ, ನಾನು ನಿನ್ನೆ ದಿವಸ ಮಾಸೂರಿಗೆ ಭೇಟಿ ಮಾಡಿದ್ದೆ. ಭೇಟಿ ಮಾಡಿ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಗೆ ಸಾಂತ್ವನ ಕೂಡ ನಾನು ಹೇಳಿದ್ದೆ. ಅವ್ರ ತಾಯಿ ಅಡಿಗೆ ಕೆಲಸ ಮಾಡಿಕೊಂಡು, ಸ್ಕೂಲಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದಾರೆ, ಕಷ್ಟಪಟ್ಟು ಓದಿಸಿ ಮಾಡಿದ್ರು. ಈ ಪಾಪ ಅವ್ರ ಜೀವನನೇ ಬಹಳ ಕಷ್ಟಕರವಾಗಿದೆ. ಇಂಥ ಇದರಲ್ಲಿ ಇವತ್ತು ಆರೋಪಿಯನ್ನ ಪತ್ತೆ ಮಾಡಿದ ತಕ್ಷಣ ಎಲ್ಲವೂ ಮುಗಿದೋಯ್ತು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಸರಿಯಾದ ತನಿಖೆ ಆಗಬೇಕು. ತನಿಖೆ ಬಹಳ ಕಟ್ಟುನಿಟ್ಟಿನ ತನಿಖೆ ಆಗಬೇಕು. ಮತ್ತೆ ಈಗ ನಾನು ನಿನ್ನೆ ಎಸ್ಪಿ ಅವರಿಗೂ ಕೂಡ ಮಾತಾಡಿದೆ. ಎಸ್ಪಿ ಅವರಿಗೆ, ಡಿಎಸ್ಪಿ ಅವರಿಗೆಲ್ಲ ಮಾತಾಡಿ, ಈಗ ಮೊಬೈಲ್ ಸಿಡಿಆರ್ ಟ್ರ್ಯಾಕ್ ಏನ್ ಮಾಡಿದ್ದಾರೆ, ಮೊಬೈಲ್ ಹ್ಯಾಸ್ ಟು ಬಿ ಸೀಸ್ಡ್. ಆ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗಿದ್ದು, ಆ ವೆಹಿಕಲ್ ಸೀಸ್ ಮಾಡಬೇಕು. ಮತ್ತೆ ಸರಿಯಾದ ಸಾಕ್ಷಿಗಳನ್ನ ಇದು ಮಾಡಿ ಕೇಸನ್ನ ಬಹಳ ಬಿಗಿ ಮಾಡಬೇಕು ಅಂತ ಹೇಳಿ ನಾನು ಎಸ್ಪಿ ಅವರಿಗೂ ಕೂಡ ಹೇಳಿದ್ದೇನೆ. ಬಿಸಿ ಪಾಟೀಲ್ ಅವರೇ, ಇನ್ನೊಂದು ಬಹಳ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ, ಈಗ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದ್ಯಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಕೇವಲ ಹಾವೇರಿಯಲ್ಲಿ ಇದೇ ವಿಚಾರಕ್ಕೆ ಮಾತ್ರ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇಂಥ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದಕ್ಕೇನು ಹೇಳ್ತೀರಾ? ಹಳ್ಳ ಹಿಡಿದಿಲ್ಲ, ಸತ್ತು ಹೋಗಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಸತ್ತು ಹೋಗಿದೆ. ಇದು ಒಂದೇ ವಿಷಯ ಅಲ್ಲ, ಎಲ್ಲಾ ವಿಷಯಗಳು ನೋಡಿ. ಈಗ ಸ್ಮಗ್ಲಿಂಗ್, ಗೋಲ್ಡ್ ಸ್ಮಗ್ಲಿಂಗ್ ಇರಬಹುದು, ಹಾಡಾಗಲು ಮರ್ಡರ್ಗಳಾಗ್ತಿರ್ಬೋದು, ದಂಗೆಗಳಾಗ್ತಾ ಇದ್ದಾವೆ. ಯಾವುದಕ್ಕೂ ಯಾರ ಭಯನೂ ಕೂಡ ಇಲ್ಲ. ಇವತ್ತು ಕಂಪ್ಲೀಟ್ ಆಗಿ ಲಿಕ್ಕರ್ ಮಾಫಿಯಾ, ಗ್ಯಾಮ್ಲಿಂಗ್ ಮಾಫಿಯಾ, ಓಸಿ ಮಾಫಿಯಾ, ದೇ ಆರ್ ರೂಲಿಂಗ್. ಅವರೇ ತರ ರೂಲ್ ಮಾಡೋ ತರ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಕಾನೂನು ವ್ಯವಸ್ಥೆ ಹಳ್ಳ ಹಿಡಿದಿಲ್ಲ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಸತ್ತೋಗಿದೆ. ಬಿಸಿ ಪಾಟೀಲ್ ಅವರೇ, ನಮ್ಮಲ್ಲಿ ಒಂದು ಒಳ್ಳೆ ಸಂವಿಧಾನ ವ್ಯವಸ್ಥೆ ಇದೆ, ಕಠಿಣ ಕಾನೂನು ವ್ಯವಸ್ಥೆ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಟೇಬಲ್ ಕೆಳಗೆ ಹೋಗ್ತಾ ಇರುವಂತ ಸೆಟಲ್ಮೆಂಟ್ ನಿಂದ ಎಲ್ಲೋ ಒಂದ್ ಕಡೆ ಈ ಕಠಿಣ ಕಾನೂನು ಎನ್ನುವಂಥದ್ದು ಅಲ್ಲಿ ಬೋರ್ಡಲ್ ಮಾತ್ರ ಸೀಮಿತ ಆಗಿ ಹೋಯ್ತಾ ಎನ್ನುವಂತ ಪ್ರಶ್ನೆಗೆ ಉದ್ಭವ ಆಗ್ತಾ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇರಬಹುದು. ಇತ್ತೀಚಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಏನೇನ್ ನಡೀತಾ ಇದೆ ಅಂತ ಅಲ್ಲಿಗೆ ಸುದ್ದಿ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಅದ್ರ ಬಗ್ಗೆ ಸುದ್ದಿ ಆದ ನಂತರ ಅದು ಅಲ್ಲಿಗೆ ಮುಚ್ಚೋಗ್ಬಿಡುತ್ತೆ. ಯಾಕೆ ಅಂತ ಕೇಳ್ತಾ ಇರೋದು. ಅದು ಯಾಕೆ ಕಂಟಿನ್ಯೂ ಆಗಲ್ಲ, ಅವ್ರ ವಿರುದ್ಧ ಕ್ರಮ ಆಗಲ್ಲ, ಅಲ್ಲಿಗೆ ಮುಚ್ಚೋಗ್ಬಿಡುತ್ತೆ. ಯಾಕೆ ಇದಕ್ಕೆ, ಇದ್ರ ಹಿಂದೆ ಏನ್ ನಡೀತಾ ಇದೆ ಅಂತ? ಇಲ್ಲಿ ಸರ್ಕಾರ ಯಾವ ರೀತಿ ಸೀರಿಯಸ್ನೆಸ್ ಇಲ್ಲ. ಸರ್ಕಾರ ಸಂಪೂರ್ಣವಾಗಿ ಆಡಳಿತ ಮಾಡೋದರಲ್ಲಿ ವಿಫಲ ಆಗಿದೆ, ಸಂಪೂರ್ಣವಾಗಿ ದಿವಾಳಿಯಾಗಿದೆ, ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೆ. ಆಡಳಿತದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಅವರಿಗೆ ಕಾಳಜಿ ಇದ್ದಿದ್ದು ಕೇವಲ ಮತಗಳನ್ನು ಗಳಿಸಬೇಕಾಗಿತ್ತು. ಇವತ್ತು ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಪೌರ ಕಾರ್ಮಿಕರು ಬಂದಿದ್ರು. ಪಾಪ ನಗರವನ್ನ ಶುಚಿ ಮಾಡೋಂಥವ್ರು, ಕಸ ಹೊಡೆಯೋರು, ತೊಳೆಯೋರು 5 ತಿಂಗಳಿಂದ ಸಂಬಳ ಬಂದಿಲ್ಲ.
ಕೇಳಿದೆ ನಾನು ಮುನ್ಸಿಪಲ್ ಚೀಫ್ ಆಫೀಸರ್ಗೆ ಕೇಳಿದ್ರೆ, ಇಲ್ಲ ಸರ್ ಗ್ರಾಂಟ್ ಇಲ್ಲ, ಸಂಬಳ ಬಂದಿಲ್ಲ, ದುಡ್ಡು ಬಂದಿಲ್ಲ ಸರ್ಕಾರದಿಂದ ಅಂತ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸಂಪೂರ್ಣ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಬೇರೆಯವ್ರ ಮೇಲೆ ಏನೇನೋ ಒಂದು ನೆವ ಹಾಕೊಂಡು ಆಡಳಿತವನ್ನ ಏನೋ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ದಕ್ಷವಾದಂತಹ ಪ್ರಾಮಾಣಿಕವಾದಂತಹ ಆಡಳಿತ ಇಲ್ಲಿ ಕಂಡು ಬರ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಬಿಸಿ ಪಾಟೀಲ್ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡಿದ್ರು. ನೋಡಿ, ಇದು ಬಿಸಿ ಪಾಟೀಲ್ ಅವರ ಮಾತಾಗಿರುವಂತದ್ದು. ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದ್ರ ಜೊತೆಗೆ ಸತ್ತು ಹೋಗಿದೆ ರಾಜ್ಯದಲ್ಲಿ. ಅದು ಕೂಡ ಈ ಗ್ಯಾರಂಟಿ ವಿಚಾರಕ್ಕೆ ದಿವಾಳಿಯಾಗಿ ಹೋಗಿದೆ. ಅವರಿಗೆ ಅಧಿಕಾರ, ಗ್ಯಾರಂಟಿ ಇದರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಕಿಂಚಿತ್ತೂ ಕೂಡ ಅವರಿಗೆ ಒಂದು ಭಯನೇ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಕೂಡ ಈಗ ಬಿಸಿ ಪಾಟೀಲ್ ಅವರು ಹೇಳ್ತಾ ಇರುವಂತ ಮಾತುಗಳು. ಸ್ವಾತಿ ಅನ್ನುವಂಥದ್ದು ಕೂಡ ಈಗ ಕೂಗು ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಆರೋಪಿ ನಯಾಜ್ ಕೂಡ ಅರೆಸ್ಟ್ ಆಗಿದ್ದಾನೆ. ಜೊತೆಗೆ ಇಷ್ಟಕ್ಕೆ ಮುಗ್ದೋಯ್ತಾ? ಹಾಗಾದ್ರೆ ಅರೆಸ್ಟ್ ಮಾಡಿಕೊಂಡು ಮುಗ್ದೋಯ್ತಾ? ಇಂಥದೇ ಪ್ರಕರಣಗಳು ಇನ್ನು ರಾಜ್ಯದಲ್ಲಿ ಎಷ್ಟು ನೋಡ್ಬೇಕಾಗತ್ತೆ? ಹಾಗಾದ್ರೆ ಇದಕ್ಕೆ ಕಠಿಣ ವ್ಯವಸ್ಥೆ, ಕಠಿಣ ಕಾನೂನು ಇಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋಕೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾಜಿ ಸಚಿವರಾದಂತಹ ಬಿಸಿ ಪಾಟೀಲ್ ಅವರು. ಬಿಸಿ ಪಾಟೀಲ್ ಅವರೇ, ನಮಸ್ಕಾರ. ಮರ್ಡರ್ ಮಾಡಂತ ಯಾರು ಹೇಳೋದಿಲ್ಲ. ಲವ್ ಜಿಹಾದೇ ಇದು. ಯಾಕೆಂದ್ರೆ ಧರ್ಮ ಬೇರೆ ಬೇರೆ ಇದೆ. ಆದರೆ ನಡೆದಂತ ಘಟನೆ ಬಹಳ ವಿಷಾದನೀಯ. ಸ್ವಾತಿ ಅನ್ನಂತ ಹೆಣ್ಮಗಳು ನಮ್ಮ ತಾಲೂಕಿನವರೇ, ನರ್ಸ್ ಕೆಲಸ ಮಾಡ್ಕೊಂಡಿದ್ರು ರಾಣೆಬೆನ್ನೂರಿನಲ್ಲಿ. 3ನೇ ತಾರೀಕು ಮನೆಯಿಂದ ರಾಣೆಬೆನ್ನೂರಿಗೆ ಹೋಗ್ತೀನಿ ಅಂತ ಹೋದವರು ಬಂದಿಲ್ಲ. ತಂದೆ ತಾಯಿ ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತ ಕಾಯ್ಕೊಂಡಿದ್ರು. ಆದರೆ ಕೊನೆಗೆ ಬಂದಿಲ್ಲ. 7ನೇ ತಾರೀಕು ಅನುಮಾನ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೀನ್ವೈಲ್ ಹಲಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಿಸ್ಸಿಂಗ್ ಇದು ಡೆಡ್ ಬಾಡಿ ಸಿಕ್ಕಿತ್ತು. ಅದರ ಮೇಲೆ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಅಂತೇಳಿ ಅವರು ಪ್ರಕರಣವನ್ನ ತಗೊಂಡಿದ್ರು. ಈ ಮಿಸ್ಸಿಂಗ್ ಆದ್ಮೇಲೆ ಇದಕ್ಕೂ ಟ್ಯಾಲಿ ಆದಾಗ ಇದು ಡಿಕ್ಲೇರ್ ಆಯ್ತು, ಇದು ಒಂದು ಮರ್ಡರ್ ಅಂತೇಳಿ. ಆದ್ಮೇಲೆ ಅದು ಆರೋಪಿಯನ್ನ ಈಗಾಗಲೇ ಪೊಲೀಸ್ನವರು ಬಂಧನ ಮಾಡಿದ್ದಾರೆ, ನಯಾಜ್ ಅನ್ನೋನಿಗೆ. ಬಟ್ ಬಹಳ ದುರದೃಷ್ಟಕರ ಒಂದು ಏನಾಗಿದೆ ಅಂದ್ರೆ, ರಾಜ್ಯದಲ್ಲಿ ಕಂಪ್ಲೀಟ್ ಆಗಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ. ಇವತ್ತು ಕಾನೂನಿನ ಭಯ ಯಾರಿಗೂ ಇಲ್ಲ. ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ನಾವು ಜಯ ಗಳಿಸ್ಕೋಬಹುದು, ಯಾರು ನಮ್ಮನ್ನು ಕೇಳೋರಿಲ್ಲ, ನಮ್ಮದೇ ದರ್ಬಾರ್ ಅನ್ನುವಂತ ಒಂದು ಮಟ್ಟದಲ್ಲಿ ಇವತ್ತು ನಡೀತಾ ಇರೋದು ಬಹಳ ವಿಷಾದನೀಯ. ಒಬ್ಬ ಬಡ ಹೆಣ್ಣು ಮಗಳು ಇವತ್ತು ಅವ್ರ ತಾಯಿ, ನಾನು ನಿನ್ನೆ ದಿವಸ ಮಾಸ್ತೂರಿಗೆ ಭೇಟಿ ಮಾಡಿದ್ದೆ. ಭೇಟಿ ಮಾಡಿ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಗೆ ಸಾಂತ್ವನ ಕೂಡ ನಾನು ಹೇಳಿದ್ದೆ. ಅವ್ರ ತಾಯಿ ಅಡಿಗೆ ಕೆಲಸ ಮಾಡಿಕೊಂಡು ಸ್ಕೂಲಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದಾರೆ, ಕಷ್ಟಪಟ್ಟು ಓದಿಸಿ ಮಾಡಿದ್ರು. ಈ ಪಾಪ ಅವ್ರ ಜೀವನನೇ ಬಹಳ ಕಷ್ಟಕರವಾಗಿದೆ. ಇಂಥ ಇದರಲ್ಲಿ ಇವತ್ತು ಆರೋಪಿಯನ್ನ ಪತ್ತೆ ಮಾಡಿದ ತಕ್ಷಣ ಎಲ್ಲವೂ ಮುಗಿದೋಯ್ತು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಸರಿಯಾದ ತನಿಖೆ ಆಗಬೇಕು. ತನಿಖೆ ಬಹಳ ಕಟ್ಟುನಿಟ್ಟಿನ ತನಿಖೆ ಆಗಬೇಕು. ಮತ್ತೆ ಈಗ ನಾನು ನಿನ್ನೆ ಎಸ್ಪಿ ಅವರಿಗೂ ಕೂಡ ಮಾತಾಡಿದೆ. ಎಸ್ಪಿ ಅವರಿಗೆ, ಡಿಎಸ್ಪಿ ಅವರಿಗೆಲ್ಲ ಮಾತಾಡಿ ಈಗ ಮೊಬೈಲ್ ಸಿಡಿಆರ್ ಟ್ರ್ಯಾಕ್ ಏನ್ ಮಾಡಿದ್ದಾರೆ, ಮೊಬೈಲ್ ಹ್ಯಾಸ್ ಟು ಬಿ ಸೀಸ್ಡ್. ಆ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗಿದ್ದು ಆ ವೆಹಿಕಲ್ ಸೀಸ್ ಮಾಡಬೇಕು. ಮತ್ತೆ ಸರಿಯಾದ ಸಾಕ್ಷಿಗಳನ್ನ ಇದು ಮಾಡಿ ಕೇಸನ್ನ ಬಹಳ ಬಿಗಿ ಮಾಡಬೇಕು ಅಂತೇಳಿ ನಾನು ಎಸ್ಪಿ ಅವರಿಗೂ ಕೂಡ ಹೇಳಿದ್ದೇನೆ. ಬಿಸಿ ಪಾಟೀಲ್ ಅವರೇ, ಇನ್ನೊಂದು ಬಹಳ ಪ್ರಮುಖವಾದಂತ ಅಂಶ ಅಂತ ಹೇಳಿದ್ರೆ, ಈಗ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದ್ಯಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಕೇವಲ ಹಾವೇರಿಯಲ್ಲಿ ಇದೇ ವಿಚಾರಕ್ಕೆ ಮಾತ್ರ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇಂಥ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದಕ್ಕೇನ್ ಹೇಳ್ತೀರಾ? ಹಳ್ಳ ಹಿಡಿದಿಲ್ಲ, ಸತ್ತು ಹೋಗಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಸತ್ತು ಹೋಗಿದೆ. ಇದು ಒಂದೇ ವಿಷಯ ಅಲ್ಲ, ಎಲ್ಲಾ ವಿಷಯಗಳು ನೋಡಿ. ಈಗ ಸ್ಮಗ್ಲಿಂಗ್, ಗೋಲ್ಡ್ ಸ್ಮಗ್ಲಿಂಗ್ ಇರಬಹುದು, ಹಾಳಾಗಲು ಮರ್ಡರ್ಗಳಾಗ್ತಿರ್ಬೋದು, ದಂಗೆಗಳಾಗ್ತಾ ಇದ್ದಾವೆ. ಯಾವುದಕ್ಕೂ ಯಾರ ಭಯನೂ ಕೂಡ ಇಲ್ಲ. ಇವತ್ತು ಕಂಪ್ಲೀಟ್ ಆಗಿ ಲಿಕ್ಕರ್ ಮಾಫಿಯಾ, ಗ್ಯಾಮ್ಲಿಂಗ್ ಮಾಫಿಯಾ, ಓಸಿ ಮಾಫಿಯಾ, ದೇ ಆರ್ ರೂಲಿಂಗ್. ಅವರೇ ತರ ರೂಲ್ ಮಾಡೋ ತರ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಕಾನೂನು ವ್ಯವಸ್ಥೆ ಹಳ್ಳ ಹಿಡಿದಿಲ್ಲ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಸತ್ತೋಗಿದೆ. ಬಿಸಿ ಪಾಟೀಲ್ ಅವರೇ, ನಮ್ಮಲ್ಲಿ ಒಂದು ಒಳ್ಳೆ ಸಂವಿಧಾನ ವ್ಯವಸ್ಥೆ ಇದೆ, ಕಠಿಣ ಕಾನೂನು ವ್ಯವಸ್ಥೆ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಟೇಬಲ್ ಕೆಳಗೆ ಹೋಗ್ತಾ ಇರುವಂತ ಸೆಟಲ್ಮೆಂಟ್ ನಿಂದ ಎಲ್ಲೋ ಒಂದ್ ಕಡೆ ಈ ಕಠಿಣ ಕಾನೂನು ಎನ್ನುವಂಥದ್ದು ಅಲ್ಲಿ ಬೋರ್ಡಲ್ ಮಾತ್ರ ಸೀಮಿತ ಆಗಿ ಹೋಯ್ತಾ ಎನ್ನುವಂತ ಪ್ರಶ್ನೆಗೆ ಉದ್ಭವ ಆಗ್ತಾ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇರಬಹುದು. ಇತ್ತೀಚಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಏನೇನ್ ನಡೀತಾ ಇದೆ ಅಂತ ಅಲ್ಲಿಗೆ ಸುದ್ದಿ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಅದ್ರ ಬಗ್ಗೆ ಸುದ್ದಿ ಆದ ನಂತರ ಅದು ಅಲ್ಲಿಗೆ ಮುಚ್ಚೋಗ್ಬಿಡುತ್ತೆ. ಯಾಕೆ ಅಂತ ಕೇಳ್ತಾ ಇರೋದು.
ಅದು ಯಾಕೆ ಕಂಟಿನ್ಯೂ ಆಗಲ್ಲ, ಅವ್ರ ವಿರುದ್ಧ ಕ್ರಮ ಆಗಲ್ಲ, ಅಲ್ಲಿಗೆ ಮುಚ್ಚೋಗ್ಬಿಡುತ್ತೆ. ಯಾಕೆ ಇದ್ರ ಹಿಂದೆ ಏನ್ ನಡೀತಾ ಇದೆ ಅಂತ? ಇಲ್ಲಿ ಸರ್ಕಾರ ಯಾವ ರೀತಿ ಸೀರಿಯಸ್ನೆಸ್ ಇಲ್ಲ. ಸರ್ಕಾರ ಸಂಪೂರ್ಣವಾಗಿ ಆಡಳಿತ ಮಾಡೋದರಲ್ಲಿ ವಿಫಲ ಆಗಿದೆ, ಸಂಪೂರ್ಣವಾಗಿ ದಿವಾಳಿಯಾಗಿದೆ, ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೆ. ಆಡಳಿತದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಅವರಿಗೆ ಕಾಳಜಿ ಇದ್ದಿದ್ದು ಕೇವಲ ಮತಗಳನ್ನು ಗಳಿಸಬೇಕಾಗಿತ್ತು. ಇವತ್ತು ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಪೌರ ಕಾರ್ಮಿಕರು ಬಂದಿದ್ರು. ಪಾಪ ನಗರವನ್ನ ಶುಚಿ ಮಾಡೋಂಥವ್ರು, ಕಸ ಹೊಡೆಯೋರು, ತೊಳೆಯೋರು 5 ತಿಂಗಳಿಂದ ಸಂಬಳ ಬಂದಿಲ್ಲ. ಕೇಳಿದೆ ನಾನು ಮುನ್ಸಿಪಲ್ ಚೀಫ್ ಆಫೀಸರ್ಗೆ ಕೇಳಿದ್ರೆ, ಇಲ್ಲ ಸರ್ ಗ್ರಾಂಟ್ ಇಲ್ಲ, ಸಂಬಳ ಬಂದಿಲ್ಲ, ದುಡ್ಡು ಬಂದಿಲ್ಲ ಸರ್ಕಾರದಿಂದ ಅಂತ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸಂಪೂರ್ಣ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಬೇರೆಯವ್ರ ಮೇಲೆ ಏನೇನೋ ಒಂದು ನೆವ ಹಾಕೊಂಡು ಆಡಳಿತವನ್ನ ಏನೋ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ದಕ್ಷವಾದಂತಹ ಪ್ರಾಮಾಣಿಕವಾದಂತಹ ಆಡಳಿತ ಇಲ್ಲಿ ಕಂಡು ಬರ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಬಿಸಿ ಪಾಟೀಲ್ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ನೋಡಿ, ಇದು ಬಿಸಿ ಪಾಟೀಲ್ ಅವರ ಮಾತಾಗಿರುವಂತದ್ದು. ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದ್ರ ಜೊತೆಗೆ ಸತ್ತು ಹೋಗಿದೆ ರಾಜ್ಯದಲ್ಲಿ. ಅದು ಕೂಡ ಈ ಗ್ಯಾರಂಟಿ ವಿಚಾರಕ್ಕೆ ದಿವಾಳಿಯಾಗಿ ಹೋಗಿದೆ. ಅವರಿಗೆ ಅಧಿಕಾರ, ಗ್ಯಾರಂಟಿ ಇದರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಕಿಂಚಿತ್ತೂ ಕೂಡ ಅವರಿಗೆ ಒಂದು ಭಯನೇ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಕೂಡ ಈಗ ಬಿಸಿ ಪಾಟೀಲ್ ಅವರು ಹೇಳ್ತಾ ಇರುವಂತ ಮಾತುಗಳು.